ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಇದಕ್ಕೆ ಬಂಡ ಧೈರ್ಯ ಅನ್ನಬೇಕೋ ಅಥವಾ ಹುಚ್ಚಾಟ ಅನ್ನಬೇಕೋ ಅಥವಾ ಯಾವುದಾದ್ರೂ ರಾಬರಿ ಸಿನಿಮಾಗಳನ್ನು ಹಗಲು ರಾತ್ರಿ ಅನ್ನೋದೇ ನೋಡಿ ಇನ್ಸ್ಪೈರ್ ಆಗಿ ಈ ರೀತಿ ಮನಸ್ಸಿಗೆ ಬಂದ ಹಾಗೆ ಮಾಡ್ತಿದ್ದಾರೋ ಗೊತ್ತಿಲ್ಲ. ವೀಕ್ಷಕರೇ, ಬೀದರ್ನ ಶಿವಾಜಿ ಸರ್ಕಲ್ ಬಳಿ ATM ಅನ್ನು ದರೋಡೆ ಮಾಡಿ ಅಲ್ಲಿನ ಸಿಬ್ಬಂದಿ ಗಿರಿ ವೆಂಕಟೇಶ್ ಅವರ ಉಸಿರನ್ನು ಕೂಡ ನಿಲ್ಲಿಸಿದಂಥ ಭೂಪರು ಹೈದರಾಬಾದ್ನಲ್ಲೂ ಕೂಡ ಇನ್ನೂ ನೆಕ್ಸ್ಟ್ ಲೆವೆಲ್ ಪುಂಡಾಟವನ್ನು ಮೆರಿತಾ ಇದ್ದಾರೆ. ಅಬ್ಬಬ್ಬ, ಇವರಿಗೆ ಪೊಲೀಸರಂದ್ರೆ ಕಿಂಚಿತ್ತು ಭಯವೇ ಇಲ್ವೇನಪ್ಪ ಅಂತ ಅನ್ನಿಸ್ತಾ ಇದೆ. ಕರ್ನಾಟಕದಿಂದ ತಪ್ಪಿಸ್ಕೊಂಡು ತೆಲಂಗಾಣಕ್ಕೆ ಪರಾರಿಯಾಗಿದ್ದಂಥ ದರೋಡೆಕೋರರು ಹೈದರಾಬಾದ್ನಲ್ಲಿ ಈಗ ಪತ್ತೆಯಾಗಿ ಬಿಟ್ಟಿದ್ದಾರೆ. ಇನ್ನು ಇವರನ್ನು ಹಿಡಿಲಿಕ್ಕೆ ಬಂದಂಥ ಪೊಲೀಸರ ಮೇಲೆಯೇ ಜೇಬ್ನಲ್ಲಿದ್ದಂಥ ತುಪಾಕಿಯನ್ನು ತೆಗೆದು ಮತ್ತೆ ಸಿಡಿಗುಂಡನ್ನು ಸಿಡಿಸಿಬಿಟ್ಟಿದ್ದಾರೆ. ಅಯ್ಯೋ ದೇವ್ರೇ, ಇದೇನು ಸಿನಿಮಾ ಸ್ಟೋರಿನಾ ಅಥವಾ ನೈಜ ಕಥೆನಾ ಅಂತ ಶಾಕ್ ಆಗಬೇಡಿ. ಅಸಲಿಗೆ ಈ ಮಹಾನ್ ಚೋರರ ಅಸಲಿ ಕಥೆ ಇದು. ಕರ್ನಾಟಕದಿಂದ ತಪ್ಪಿಸ್ಕೊಂಡು ಎಲ್ಲೆಲ್ಲಿಗೆ ಇವ್ರು ಹೋದರು, ಹಿಡಿಲಿಕ್ಕೆ ಹೋದಾಗ ಏನಾಯಿತು ಅನ್ನೋ ರೋಚಕ ಸ್ಟೋರಿ ಇದು. ವೀಕ್ಷಕರೇ, ATM ಹಣ ಕದ್ದೊಯ್ದ ದುಷ್ಕರ್ಮಿಗಳು ಹೈದರಾಬಾದ್ ಕಡೆ ತೆರಳ್ತಾ ಇದ್ದಾರೆ ಅನ್ನೋ ಇನ್ಸೈಡ್ ಮಾಹಿತಿಯ ಮೇರೆಗೆ ಬೀದರ್ ಪೊಲೀಸರ ತಂಡ ಹೈದರಾಬಾದ್ ಕಡೆ ಪಯಣವನ್ನು ಬೆಳೆಸುತ್ತೆ. ಹೇಗಾದರೂ ಮಾಡಿ ಈ ಖತರ್ನಾಕ್ ಖದೀಮರನ್ನು ಬೆನ್ನಟ್ಟಬೇಕು ಅಂದ್ಕೊಂಡಿದ್ದಂಥ ಪೊಲೀಸರಿಗೆ ಒಂದು ಗುಡ್ ನ್ಯೂಸ್ ಸಿಗುತ್ತೆ. ಹೈದರಾಬಾದ್ನ ಅಫ್ಜಲ್ಗಂಜ್ ಪ್ರದೇಶದಲ್ಲಿ ಈ ದುಷ್ಕರ್ಮಿಗಳು ಇದ್ದಾರೆ ಅನ್ನೋ ಮಾಹಿತಿಯ ಮೇರೆಗೆ ಅಲ್ಲಿಗೆ ಪೊಲೀಸರ ಟೀಮ್ ಕೂಡ ಹೋಗುತ್ತೆ. ಈ ಸಿನಿಮಾಗಳಲ್ಲಿ ನೀವು ಭಾಳಷ್ಟು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾಗಳು ನೋಡ್ತಾ ಇದ್ದರೆ ಅದರಲ್ಲಿ ಒಂದು ಟೈಮ್ ಕೌಂಟೌನ್ ಶುರುವಾಗುತ್ತೆ. ಆ ಟೈಮ್ ಕೌಂಟೌನ್ ಓಡ್ತಾ ಇರುತ್ತೆ. ಅದೇ ರೀತಿಯಾಗಿ ಇವ್ರನ್ನ ಹಿಡಿಯೋ ಒಂದು ಸರ್ಚಿಂಗ್ ಸ್ಟೋರಿ ಇದೆಯಲ್ಲ, ಅದೇ ರೀತಿಯ ಕ್ಯೂರಿಯಸ್ ಮೂಡಿಸ್ತಾ ಇರೋದು. ಸಂಜೆ 6:30 ಸುಮಾರಿಗೆ, ನಿನ್ನೆ ಸಂಜೆ 6:30 ಸುಮಾರಿಗೆ ರೋಷನ್ ಟ್ರಾವೆಲ್ ಏಜೆನ್ಸಿಗೆ ಹೋಗಿ ಈ ಇಬ್ಬರು ದುಷ್ಕರ್ಮಿಗಳು, ಈ ದರೋಡೆಕೋರರು ಅಲ್ಲೋಗಿ ಟಿಕೆಟ್ ಬುಕ್ಕನ್ನು ಮಾಡ್ತಾರೆ. ಅಲ್ಲೋಗಿ ಟಿಕೆಟನ್ನು ಬುಕ್ ಮಾಡಬೇಕು ಅಂತೇಳಿ ಅಲ್ಲೋಗಿ ಟಿಕೆಟ್ ಬುಕ್ಕನ್ನು ಮಾಡ್ತಾರೆ. ಅದು ಎಲ್ಲಿಗೆ ಅಂದರೆ ಛತ್ತೀಸ್ಗಢದ ರಾಯಪುರಕ್ಕೆ ಟಿಕೆಟ್ ಬುಕ್ ಮಾಡ್ತಾರೆ. ಟಿಕೆಟ್ ಬುಕ್ ಮಾಡಿದ ನಂತರ ಅವರ ಚಲನವಲನಗಳನ್ನು ಗಮನಿಸ್ತಾ ಇದ್ದಂಥ ರೋಷನ್ ಟ್ರಾವೆಲ್ ಮ್ಯಾನೇಜರ್ ಆದಂಥ ಜಹಾಂಗೀರ್ ಅವರು ಸ್ವಲ್ಪ ಡೌಟ್ ಪಡ್ತಾರೆ. ಯಾಕೋ ಇವ್ರ ಚಲನವಲನಗಳು ಬೇರೆ ಥರ ಇದೆಯಲ್ಲ, ಜೊತೆಗೆ ಇವ್ರ ಕೈಯಲ್ಲಿರ್ತಕ್ಕಂಥ ಬ್ಯಾಗ್ಗಳು, ಇವ್ರ ಗಾಬರಿ, ಮುಖದಲ್ಲಿರ್ತಕ್ಕಂಥ ಆತಂಕ, ತಕ್ಷಣ ಹೋಗಬೇಕು ಅನ್ನೋ ಆತುರ, ಇವೆಲ್ಲವನ್ನು ನೋಡಿದಂಥ ಆ ಮ್ಯಾನೇಜರ್, ರೋಷನ್ ಟ್ರಾವೆಲ್ ಮ್ಯಾನೇಜರ್ ಜಹಾಂಗೀರ್ ಅವರನ್ನು ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಹೋಗ್ತಾನೆ, ವಿಚಾರಿಸ್ಲಿಕ್ಕೆ ಹೋಗ್ತಾನೆ. ಏನಿದೆ ಬ್ಯಾಗಲ್ಲಿ, ಯಾರು ನೀವು, ಎಲ್ಲಿಂದ ಬಂದಿದ್ದೀರಿ, ಎಲ್ಲಿಗೆ ಹೋಗಬೇಕು ಅಂತ ಮತ್ತೊಮ್ಮೆ ಖಾತ್ರಿಯನ್ನು ತೆಗೆದುಕೊಳ್ಳಿಕ್ಕೆ ಹೋಗ್ತಾನೆ. ತಕ್ಷಣಕ್ಕೆ ಎಚ್ಚೆತ್ಕೊಂಡಂಥ ಈ ಖದೀಮರು ಅಲ್ಲೇ ಸಿಂಗಲ್ ಫೈರ್ ಕೂಡ ಮಾಡಿಬಿಡ್ತಾರೆ ಇದೇ ಜಹಾಂಗೀರ್ ಮೇಲೆ. ಮ್ಯಾನೇಜರ್ಗೆ ಈಗಾಗಲೇ ಸದ್ಯ ಮೈನರ್ ಇಂಜುರಿ ಆಗಿದೆ. ಅಲ್ಲಿ ಸುತ್ತಮುತ್ತ ಇದ್ದವರು ಕೂಡ ಗಾಬರಿ ಆಗಿಬಿಡ್ತಾರೆ. ಏನಾಗ್ತಾ ಇದೆ ಅಂತ ಆತಂಕಕ್ಕೀಡಾಗಿಬಿಡ್ತಾರೆ. ಸ್ವಲ್ಪ ಜನ ಓಡೋಗ್ತಾರೆ. ಈಗ ಅವ್ರ ಮ್ಯಾನೇಜರ್ ಆದಂಥ, ಈ ರೋಷನ್ ಟ್ರಾವೆಲ್ ಮ್ಯಾನೇಜರ್ ಆದಂಥ ಜಹಾಂಗೀರ್ ಅವರು ಪ್ರಾಥಮಿಕ ಚಿಕಿತ್ಸೆಯನ್ನು ಕೂಡ ಆಸ್ಪತ್ರೆಯಲ್ಲಿ ಪಡಿತಾ ಇದ್ದಾರೆ. ಆಮೇಲೆ ಇವರು ಈ ಬ್ಯಾಗನ್ನು ಎತ್ಕೊಂಡು ಹೋಗ್ತಾರೆ. ಆ ದೃಶ್ಯವನ್ನು ನೀವು ಗಮನಿಸ್ಬೋದು. ವೀಕ್ಷಕರ ದೃಶ್ಯಗಳಲ್ಲಿ ಸಂಪೂರ್ಣವಾಗಿ ತುಂಬ ಕ್ಲಿಯರಾಗಿ ಗಮನಿಸ್ತಾ ಇದ್ದಾರೆ. ಆರಂಭದಲ್ಲಿ ಒಂದಿಬ್ಬರು ಹೋಗ್ತಾರೆ ನೋಡಿ ನೀವು. ಅಲ್ಲಿ ಆ ಟ್ರ್ಯಾಲಿ ಬ್ಯಾಗ್ಗಳನ್ನು ಹಿಡ್ಕೊಂಡು ಮುಂದೆ ಒಬ್ಬ ಹೋಗೋದು, ಅದರ ಹಿಂದೆ ಇನ್ನೊಂದು ಟ್ರ್ಯಾಲಿ ಬ್ಯಾಗನ್ನು ಹಿಡ್ಕೊಂಡು ಬರ್ತಾ ಇರೋ ದೃಶ್ಯಗಳಿದೆ. ಒಬ್ಬ ವೈಟ್ ಶರ್ಟನ್ನು ಹಾಕಿದ್ದಾನೆ, ಇನ್ನೊಬ್ಬ ರೆಡ್ ಅಂತ ಅನಿಸುತ್ತೆ ನಿಮಗೆ ಸೂಕ್ಷ್ಮವಾಗಿ ಗಮನಿಸಿದರೆ. ಇವರೆಲ್ಲರೂ, ಈ ಇಬ್ಬರು ಕೂಡ ರಾಯ್ಪುರಕ್ಕೆ ಹಣವನ್ನು ದೋಚ್ಕೊಂಡು ಅಲ್ಲೋಗಿ ಸೆಟ್ಲ್ ಆಗಬೇಕು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಹೈದರಾಬಾದ್ನಲ್ಲೂ ಮತ್ತೊಂದು ಎಡವಟ್ಟು ಮಾಡಿಕೊಂಡು ಹೇಗೆ ತಪ್ಪಿಸ್ಕೊಂಡು ಪರಾರಿ ಆಗ್ತಿದ್ದಾರೆ ಅನ್ನೋದನ್ನ ನೀವು ದೃಶ್ಯಗಳಲ್ಲಿ ಗಮನಿಸ್ಬೋದು. ಅವ್ರು ಎಲ್ಲಿವರೆಗೂ ಓಡೋಗ್ತಾರೆ, ಅಷ್ಟು ಮೊತ್ತವನ್ನು ಅದು ಹೇಗೆ ಬ್ಯಾಗ್ನಲ್ಲಿ ಇಟ್ಕೊಂಡು, ಈ ಭಯವನ್ನು ಅದು ಹೇಗೆ ನಿಭಾಯಿಸ್ಕೊಂಡು, ಆ ಪರಮಾತ್ಮನಿಗೆ ಗೊತ್ತು. ಈ ಥರದ ತನಿಖೆ ಶುರುವಾಗಿಬಿಟ್ಟಿದೆ. ಎಲ್ಲ ಕಡೆ ಈ ರೀತಿಯಾಗಿ ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ನಡೆಸ್ತಾ ಇದ್ದಾರೆ. ಆದರೂ ಕೂಡ ಅಂತಹ 83 ಲಕ್ಷ, ಬರೋಬ್ಬರಿ 83 ಲಕ್ಷ ಹಣದ ಮೊತ್ತವನ್ನು ಆ ಬ್ಯಾಗ್ನಲ್ಲಿ ಇಟ್ಕೊಂಡು ಅದು ಹೇಗೆ ಸುತ್ತಾಡ್ತಿದ್ದಾರೋ ಏನೋ ಗೊತ್ತಿಲ್ಲ. ವೀಕ್ಷಕರ, ಸಂಜೆ 7:30ಕ್ಕೆ ಇದೇ ಖಾಸಗಿ ಟ್ರಾವೆಲ್ನ ಬಸ್ಸು ಹೊರಡಬೇಕಾಗಿತ್ತು. ನೀವು ಆ ಕ್ಷಣವನ್ನು ನಾನು ಆಗಲೇ ಹೇಳಿದ ಹಾಗೆ ಈ ಟೈಮ್ ಕೌಂಟೌನ್ ಅಂತಾರಲ್ಲ, ಆ ರೀತಿಯಾಗಿ ಸ್ವಲ್ಪ ಯಾಮಾರಿದ್ರೂ ಕೂಡ, ಅದೇ ಜಹಾಂಗೀರ್ ಅವ್ರನ್ನ ವಿಚಾರಿಸದೇ ಇದ್ದರೂ ಕೂಡ ಯಾರ ಕೈಗೂ ಸಿಗದೆ ನೇರವಾಗಿ ಛತ್ತೀಸ್ಗಢಕ್ಕೆ ಶಿಫ್ಟ್ ಆಗಿಬಿಡ್ತಿದ್ರು. ಅಲ್ಲಿಂದ ಅದು ಯಾವ ಊರಿಗೋ, ಅದು ಯಾವ ಗ್ರಾಮಕ್ಕೋ. ಆಮೇಲೆ ಅವ್ರನ್ನ ಹಿಡಿಯೋದು ಎಷ್ಟು ಕಷ್ಟ ಸಾಧ್ಯವಾಗ್ತಾಯಿತ್ತು ಅಂದರೆ, ಅವರು ಆ ಬಸ್ನಲ್ಲಿ ಟ್ರಾವೆಲ್ ಮಾಡೋ ಹಿಸ್ಟ್ರಿ ಎಲ್ಲೂ ಕೂಡ CCTV ಕ್ಯಾಮ್ರಾಗಳಿಗೆ ಕ್ಯಾಚ್ ಆಗೋದಿಲ್ಲ. ಇನ್ನು ಅವರು ಇಳಿತಕ್ಕಂಥ ಜಾಗಗಳು ಅಲ್ಲಿ CCTV ಇರುತ್ತೋ ಇಲ್ವೋ ಗೊತ್ತಿಲ್ಲ.
ಒಟ್ಟಾರೆಯಾಗಿ ಒಂದಂತೂ ನಮಗೆ ಕನ್ಫರ್ಮ್ ಆಗಿರೋದು ATM ಹಣವನ್ನು ರಾಬರಿ ಮಾಡಿ ತಪ್ಪಿಸ್ಕೊಳ್ತಿರೋ ಈ ಕಳ್ಳರು ಉತ್ತರ ಭಾರತದವರು ಅಂತ. ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಾವೆಲ್ಲರೂ ಕೂಡ. ಕೆಲವು ನಾರ್ತ್ ಇಂಡಿಯನ್ಸ್ಗಳ ಬಗ್ಗೆ ಹುಷಾರಾಗಿರಬೇಕು. ನಮ್ಮ ಸುತ್ತಮುತ್ತ ಪೂರ್ವಾಪರ ವಿಚಾರಿಸದೆ ಎಚ್ಚರಿಕೆಯಿಂದ ಇದ್ದರೆ ಈ ರೀತಿ ನಿಮ್ಮ ಊರಲ್ಲೂ ನಮ್ಮ ಊರಲ್ಲೂ ಜೊತೆಗೆ ನಮ್ಮ ಮನೆಗಳಲ್ಲೂ ಕೂಡ ಇಂತಹ ದರೋಡೆಗಳು ಕೂಡ ಸಂಭವಿಸಬಹುದು. ಆದರೆ ಈ ಘಟನೆ ನನಗೆ ಈ ಮಲಯಾಳಿ ಸಿನಿಮಾವನ್ನು ನೆನಪಿಸ್ತಾ ಇದೆ. ನೀವೆಲ್ಲರೂ ನೋಡಿದರೆ ಇನ್ನೊಮ್ಮೆ ಆ ಸಿನಿಮಾವನ್ನು ಕೂಡ ನೋಡಬಹುದು. ಕಾಸರಗೋಲ್ಡ್ ಅನ್ನೋ ಸಿನಿಮಾ. ಚಿನ್ನದ ಬಿಸ್ಕೆಟ್ ಆಸೆಗೆ ಬಿದ್ದು ಪೊಲೀಸರಿಂದ ತಪ್ಪಿಸ್ಕೊಂಡು ಓಡಲಿಕ್ಕೆ ಶುರು ಮಾಡೋರ ಕಥೆ ಅದು. ಗೋವಾಗೆ ಓಡೋಗ್ತಾರೆ, ಆ ಲಾಡ್ಜು ಈ ಲಾಡ್ಜು ಅಂತ ಸಿಕ್ಕ ಊರುಗಳಿಗೆ ತಿರುಗ್ತಾರೆ, ಮುಖ ಬದಲಾಯಿಸ್ತಾರೆ, ತಮ್ಮ ಮುಖಚರ್ಯನ್ನು ಕೂಡ ಬದಲಾಯಿಸ್ತಾರೆ, ವೇಷಭೂಷಣವನ್ನು ಬದಲಾಯಿಸ್ತಾರೆ. ಕೊನೆಗೆ ತಮ್ಮ ಪ್ರಾಣವನ್ನು ತಾವೇ ಕೊನೆಗೆ ಕಳೆದುಕೊಳ್ಳೋ ಲೆವೆಲಿಗೆ ಹೋಗಿಬಿಡುತ್ತೆ. ಅಂಥದ್ದೇ ಪರಿಸ್ಥಿತಿ ಈಗ ಈ ಬ್ಯಾಗ್ ಎತ್ಕೊಂಡು ಓಡ್ತಾ ಇದ್ದಾರಲ್ಲ ಇವ್ರದ್ದು ಕೂಡ ಅದೇ ರೀತಿಯಾಗಿದೆ. ಅವ್ರ ಕೈಯಲ್ಲಿ ನಾವೆಲ್ಲರೂ ಕೂಡ ಒಂದು ಧೈರ್ಯ ಅವ್ರಿಗೆ ಏನು ಅಂತ ಹೇಳಿದ್ರೆ ಅದೇ ಅವ್ರಿಗೆ ಎನರ್ಜಿ ಅಂತ ಹೇಳಿದ್ರೆ ಅವ್ರ ಜೇಬಲ್ಲಿ ಶಸ್ತ್ರಾಸ್ತ್ರಗಳಿರೋದೇ ಅವ್ರಿಗೆ ಸ್ವಲ್ಪ ಡೇರಿಂಗ್ ಅಷ್ಟೇ. ಅದು ಬಿಟ್ಟರೆ ಅವ್ರಿಗೆ ಇನ್ಯಾವ ಧೈರ್ಯವೂ ಇಲ್ಲ, ಇನ್ಯಾವ ಥರದ ನಾವು ಎಲ್ಲೋ ಹೋಗ್ಬಿಡ್ತೀವಿ, ತಪ್ಪಿಸ್ಕೊಂಡು ಹೋಗ್ಬಿಡ್ತೀವಿ, ಯಾಮಾರಿಸ್ಬಿಡ್ತೀವಿ, ಚಳ್ಳೆ ಹಣ್ಣು ತಿನ್ನಿಸ್ಬಿಡ್ತೀವಿ, ಅದು ಸಾಧ್ಯವೇ ಇಲ್ಲ ಅವ್ರಿಗೆ. ಅವರು ಯಾವ ಕಾಲಕ್ಕೂ ಸಿಕ್ಕಿಬಿಡ್ಬೇಕಿತ್ತು. ಅದೇ ಅವರು ಶಸ್ತ್ರಾಸ್ತ್ರಗಳಿಲ್ಲ ಅಂದಿದ್ದರೆ ಸಾಮಾನ್ಯ ಜನರೇ ಅವ್ರಿಗೆ ಸರಿಯಾದ ಪಾಠವನ್ನೇ ಕಲಿಸ್ತಾಯಿದ್ರು. ಅದು ಬೀದರ್ನ ಆ ಒಂದು ಪ್ರಮುಖ ರಸ್ತೆಯಲ್ಲೇ ಶಿವಾಜಿ ಸರ್ಕಲ್ ಬಳಿಯೇ ಕಲ್ಲು ತೆಗೆದುಕೊಂಡು ನಿಂತುಬಿಟ್ಟಿದ್ರು. ಅವ್ರ ಕೈಯಲ್ಲಿ ಒಂದು ತುಪಾಕಿ ಇದೆ ಅನ್ನೋ ಒಂದು ಕಾರಣಕ್ಕೆ ಜನರು ಎದುರುತ್ತಾ ನಿಸ್ಸಹಾಯಕರಾಗಿ ನಿಂತು ನೋಡ್ತಾಯಿದ್ರು. ಎಲ್ರಿಗೂ ಕೂಡ ಒಂದೊಂದು ಕುಟುಂಬಗಳು ಇವೆ, ಹಾಗಾಗಿ ಅವರು ಕೂಡ ತುಂಬ ಅಸಹಾಯಕರಾಗಿ ನಿಂತ್ಕೊಂಡು ನೋಡ್ತಾಯಿದ್ರು. ಆದರೆ ಕೊನೆಯದಾಗಿ ನನಗೇನೊಂದು ಅನುಮಾನ ಕಾಡುತ್ತೆ ಅಂದರೆ ಈ ಡಕಾಯಿತಿಗಳ ದಡ್ಡತನವೋ ಮೂರ್ಖತನವೋ ಗೊತ್ತಾಗ್ತಾಯಿಲ್ಲ. ಜೀವಗಳ ಮೇಲೆ ಜೀವ ಹೋಗ್ತಾ ಇವೆ. ಒಂದು ಕಡೆ ಬೀದರ್ನಲ್ಲಿ ಗಿರಿ ವೆಂಕಟೇಶ್ವರ ಪ್ರಾಣವನ್ನು ತೆಗೆದು ಹೋಗಿಬಿಟ್ಟಿದ್ದಾರೆ, ಇನ್ನೊಬ್ಬ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ ಹೈದರಾಬಾದ್ ಆಸ್ಪತ್ರೆಯಲ್ಲಿ. ಆದರೂ ಅಷ್ಟು ಸುಲಭವಾಗಿ ಅದೇ ಶಸ್ತ್ರಾಸ್ತ್ರಗಳನ್ನು ಅದು ಹೇಗೆ ಪದೇ ಕೈಗೆತ್ಕೊಳ್ತಾ ಇದ್ದಾರೋ ಗೊತ್ತಾಗ್ತಾಯಿಲ್ಲ. ಇನ್ನೂ ತಮಾಷೆ ಅಂದರೆ ಇಷ್ಟು ರಿಸ್ಕ್ ತೆಗೆದುಕೊಳ್ಳೋಕ್ಕೆ ರೆಡಿ ಇರೋರು ಯಾಕೆ ಯಾವುದೋ ಒಂದು ಜ್ಯುವೆಲ್ಲರಿ ಅಂಗಡಿನೇ ದರೋಡೆ ಮಾಡಿಬಿಟ್ಟಿದ್ರೆ ಇದಕ್ಕಿಂತ ಲಕ್ಷ ಹಣವೇ ಬರ್ತಾಯಿತ್ತು. ಇದನ್ನು ನಾನು ಅವರಿಗೆ ಎನ್ಕರೇಜಿಂಗಾಗಿ ಹೇಳ್ತಾ ಇಲ್ಲ, ಆದರೆ ಇವರಿಗೆ ಆಪ್ಷನ್ ಇತ್ತು. ಆದರೆ ಯಾಕೆ ಈ ರೀತಿಯಾಗಿ ದಡ್ಡರ ಥರ ಮೂರ್ಖರ ಥರ ಈ ರೀತಿಯಾದಂಥ ಪ್ರಯತ್ನವನ್ನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಎಲ್ಲ ಕಳ್ಳರು ಕೂಡ ಕನ್ನ ಹಾಕೋದಾದ್ರೆ ರಾತ್ರಿನೇ ಕನ್ನ ಹಾಕ್ತಾರೆ. ಆದರೆ ಇವರಿಗೆ ಭಂಡ ಧೈರ್ಯ ಅಂತ ಯಾಕೆ ಹೇಳ್ತೀನಿ ಅಂದರೆ ಹಾಡು ಹಗಲೇ ಇಂತಹ ಧೈರ್ಯವನ್ನು ಮಾಡ್ತಾ ಇದ್ದಾರೆ. ಅಂತಹ ತುರ್ತಿ ಏನಿತ್ತು ಅನ್ನೋ ಅನುಮಾನ ಕಾಡ್ತಾ ಇರೋದು. ಯಾವುದೇ ಪ್ರಾಣ ಹೋಗೋ ಸಂಕಷ್ಟದಲ್ಲಿ ಇವರೇನಾದರೂ ಇದ್ದಾರೋ ಅಂತ, ಅಥವಾ ಇವ್ರ ಪ್ರಾಣವೇ ಹೋಗೋ ಸಂಕಷ್ಟದಲ್ಲಿ ಇರೋದಕ್ಕೆ ಇನ್ನೊಬ್ಬರವನ್ನ ಪ್ರಾಣ ತೆಗೆದಕ್ಕೂ ಕೂಡ ಇವರು ಹೇಸ್ತಾ ಇಲ್ವೋ ಏನೋ ಗೊತ್ತಾಗ್ತಾ ಇಲ್ಲ. ಆ ಥರದ ಅನುಮಾನವಂತರೂ ಸಹಜವಾಗಿ ಎಲ್ರಿಗೂ ಕೂಡ ಕಾಡುತ್ತೆ. ಅದು ಹಾಡು ಹಗಲೇ ಇನ್ನು ಮುಂಜಾನೆ 11 ಗಂಟೆ ಸುಮಾರಿಗೆ ಈ ರೀತಿಯಾಗಿ ಸಿಟಿಯಲ್ಲೇ ನುಗ್ಗಿ, ಅದು ಕೂಡ ATM ಮುಂದೆ ನಿಂತ್ಕೊಂಡು ಅಲ್ಲೇ ಗುಂಡನ್ನು ಆರಿಸೋದು, ಇವೆಲ್ಲವೂ ಕೂಡ ಎಂಥವ್ರನ್ನೂ ಕೂಡ ಬೆಚ್ಚಿ ಬೀಳಿಸಿಬಿಡುತ್ತೆ. ಇವ್ರ ಧೈರ್ಯ ಅಂಥದ್ದು. ಯಾವ ಕಾರಣಕ್ಕೆ ಇವರು ಈ ರೀತಿಯಾಗಿ ಓಡ್ತಾ ಇದ್ದಾರೆ? ಅಂಥ ಸಾಲ ಸೋಲುಗಳೇನಾದರೂ ಇದೆಯಾ? ಅವ್ರ ಕುಟುಂಬಕ್ಕೆ ಅಂತಹ ತುರ್ತು ಏನಾದರೂ ಇದೆಯಾ? ಈ ಥರದ ಅನೇಕ ಅನುಮಾನಗಳು ಕಾಡ್ತವೆ. ಕೊನೆಯದಾಗಿ ಹೈದರಾಬಾದ್ ಸಿಟಿಯನ್ನು ಬಿಟ್ಟು ಅವ್ರು ಇನ್ನು ಹೊರ ಹೋಗೋದು ತುಂಬ ಕಷ್ಟ ಇದೆ. ಸಿಕ್ಕ ನಂತರ ಕೊನೆಗೂ ಅವ್ರು ಸಿಗ್ತಾರೆ ಅನ್ನೋ ಒಂದು ಖಾತ್ರಿ ಅಂತೂ ಇದೆ. ಅದರ ಸಿಕ್ಕ ನಂತರ ಅವ್ರ ಕಾರಣಗಳೇನಿತ್ತು, ಉದ್ದೇಶಗಳೇನಿತ್ತು, ಯಾರವರು, ಅವೆಲ್ಲವೂ ಕೂಡ ಇನ್ನೊಂದಿಷ್ಟು ರೋಚಕ ಕಥೆಗಳನ್ನು ಕೂಡ ಬಿಚ್ಚಿಡಬಹುದು ಅನ್ನೋ ಕುತೂಹಲದಲ್ಲಿ ನಾನು ಇದ್ದೀನಿ. ನಿಮ್ಮ ಅಭಿಪ್ರಾಯವನ್ನು ಕೂಡ ತಿಳಿಸಿ ಅಂತ ಹೇಳ್ತಾ ಇನ್ನಷ್ಟು ವಿಷಯಗಳೊಂದಿಗೆ ಮತ್ತೆ ಬರ್ತೀನಿ. ರಾಕೇಶ್ ಆರುಂಡಿ, ಧನ್ಯವಾದ.